ಡ್ರೈನೇಜ್ ಆಗಿದೆ. ಇನ್ನು ಅವ್ರು ಬಂದಿದ್ದ ಮ್ಯಾಗೆ ಡಾಂಬರ್ ರಸ್ತೆ ಒಂದು ಮಾಡ್ತೀವಿ. ಮುಂದೆ ಮೇನ್ ಡ್ರೈನೇಜು ಸುಮಾರು 4 ಕೋಟಿ ರೂಪಾಯಿದು ನಾವು ಮಂಜೂರಾತಿ ಮಾಡೀವಿ. ಏನೇ ಆಲ್ಯಮೀನ್ ಕ್ರಾಸದಿಂದ ಇದು ಪೂರ್ತಿ ಈಗ ಅದಾಲಟಿಗೆ ಹೋಗಿ ಕೊಡ್ತೈತಿ ರೋಡ್. ಇದನ್ನು ಕಂಪ್ಲೀಟ್ ಮಾಡ್ತೀವಿ. ಅದ್ರದ್ದು ಹಂಗೆ ಅದ್ರ ಡ್ರೈನೇಜು ಮತ್ತು ಕುಡಿಯ ನೀರಿನ ಪೈಪ್ಲೈನ್ ಎಲ್ಲ ಮಾಡ್ತೀವಿ. ಸ್ಟ್ರೀಟ್ ಲೈಟು ಮಾಡಿಕೊಟ್ರೆ 2ನೇ ಹಂತದಾಗ ಮತ್ತು 400 ಮನೆ ಕೊಡ್ತೀವಿ. ಎಲ್ಲರೂ ಕಡ್ಡಾಯವಾಗಿ ಬಂದಿರ್ಬೇಕು. ಈಗ ಅವರು 300 ಜನ ಬಂದಿರ್ತಾರೆ. ಒಮ್ಮೆ ಜನ ಬಂದಿರೋಕ್ಕೆ ಸ್ಟಾರ್ಟ್ ಆಯ್ತಂದ್ರೆ ಅವರ ಮನೆಗಳು ಸುರಕ್ಷಿತ ಇರ್ತಾವೆ. ಉಳ್ಕೋದವ್ರು ಏನು ಈ ಮನೆಯೇ ಆಗೋದಿಲ್ಲ, ಇದು ಸುಳ್ಳಿದೆ, ಇದು ಯಾವುದೂ ಇನ್ನು 10 ವರ್ಷ ಆದ್ರೆ ಆಗೋದಿಲ್ಲ ಅಂತೇನು ಅಪಪ್ರಚಾರ ಮಾಡೋರು ಬಿಜಾಪುರ ನಗರದಲ್ಲಿ ಮಹಾಪ್ರಭುಗಳೇ ಕೆಲವೊಂದು ಮಂದಿ ಅದಾರ. ಅವರಿಗೆ ಒಂದು ಉತ್ತರ ಅಂದರೆ ಈ 400 ಮನೆ ಏನು ಅವ್ರು ಏನು ಮಾಡ್ಯಾರ 50,000 1 ಲಕ್ಷ ಹಿಂಗೆ ತುಂಬ್ಯಾರ. ಅವರು ಪೂರ್ಣ ಪ್ರಮಾಣದ ರೊಕ್ಕ ತುಂಬ ದಿವಸನೇ ಅವ್ರದ್ದು ರೆಡಿ ಆಗ್ತಾವೆ. 400 ಕೊಡ್ತೀವಿ. ಒಟ್ಟಿದು 1493 ಮನೆ ಈಗ ಆಗ್ತಾ ಇದೆ. 1493 ಮನೆಯಾಗ ಇವತ್ತು 300 ಕೊಡ್ತಾ ಇದ್ವಿ. ಅದ್ರಾಗ 1193 ಮನೆ ಉಳಿತಾವೆ. ಅದ್ರಾಗ 400 ಮಂದಿದು ಟೆಂಪ್ರರಿ ಹಕ್ಕುಪತ್ರ ಕೊಡ್ತೀವಿ. ಟೆಂಪ್ರರಿ ಹಕ್ಕುಪತ್ರ ಅಂದ್ರೆ ಎಂದ ಅವ್ರು ಪೂರ್ಣ ಪ್ರಮಾಣದ ರೊಕ್ಕ ಕೊಡ್ತಾರೆ ಅಂದ ಅವ್ರಿಗೆ ಅಲಾಟ್ಮೆಂಟ್ ಆಗ್ತದೆ. ಆ 400 ಜನ ತುಂಬಿದ ಮ್ಯಾಗೆ 400, 300, 700. ಇನ್ನು ಆ ಕಡೆ 493 ಒಂದು 300 ಇನ್ನು 793 ಮನೆ ಅವು 2ನೇ ಹಂತದ ಏನೋ ಒಂದು 7-8 ತಿಂಗಳು ಹೋಗ್ತದೆ. ಇದು ಆದಮ್ಯಾಗ ಇನ್ನೂ ನಮ್ಮ ಜಾಗ ಇದೆ ಒಟ್ಟು 31 ಎಕರೆ. ಅದರಲ್ಲಿ ಇನ್ನೂ 850 ಮನೆ ಕೊಡೋದು. ಆದರೆ ಅವತ್ತನ್ನು G+2 ಮಾಡ್ತೀವಿ. ಆ 850 ಮನೆ ಆದ್ಮ್ಯಾಗ ಒಟ್ಟು ನಮ್ಮ ಬಿಜಾಪುರ ನಗರಕ್ಕೆ ನಮ್ಮ ಅವಧಿಯಲ್ಲಿ ಹೋದ ಅವಧಿಯಲ್ಲಿ 3750 ಮನೆ ಅಲಾಟ್ಮೆಂಟ್ ಆಗಿದೆ. ಇಷ್ಟು ಎಲ್ಲಿ ಎಷ್ಟು ಕೊಡ್ತೋ ಅಷ್ಟು ಕೂಡಿಸ್ತೀವಿ. ಬುಕ್ನಾಳ್ ಬಲ್ಲಿನೂ ಒಂದು ನಮ್ಮ ಕಾರ್ಪೊರೇಷನ್ ಜಾಗ ಇದೆ. ಅಲ್ಲಿ ಉಳಿದ ಮನೆಗಳು ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಇನ್ನು 300 ಮನೆ ಸ್ಲಮ್ನಾಗ ಬಂದವು. ಅವತ್ತನ್ನ ನಾವು ಇಬ್ರಾಹಿಂಪುರದಲ್ಲಿ ನಮ್ಮ ಅಡಿಕೆಗಲ್ಲಿ ಏನು ಗೆದ್ದಲ್ ತಿಪ್ಪಿ ಇದರಲ್ಲಿ ಮತ್ತು ರಂಭಾಪುರದಲ್ಲಿ ಸುಮಾರು ಅಲ್ಲಿ 300 ಮನೆ ಅವು ಹಕ್ಕುಪತ್ರ ಕೊಡ್ತಾ ಇದ್ದೀವಿ ಇವತ್ತು ಮತ್ತು ನಾಳೆ. ಮತ್ತೊಂದು 1000 ಮನೆ ಸ್ಲಮ್ನಾಗ ನಾವು ತೊಗೊಂಡು ಬರ್ತಾ ಇದ್ದೀವಿ. ಅಂದರೆ ಒಂದು 2 ವರ್ಷನಾಗ ವಿಜಯಪುರ ನಗರದಲ್ಲಿ 90% ಗುಡಿಸಲ ರಹಿತ ಸ್ಲಮ್ ಮುಕ್ತ ವಿಜಯಪುರ ನಗರ ಮಾಡ್ತಾ ಇದ್ದೀವಿ. ಮತ್ತೆಷ್ಟೇ ಮನೆ ಬೇಕಾದರೂ ತರಲಿಕ್ಕೆ ನಮ್ಮ ಜಾಗನೂ ಐತಿ. ಮತ್ತು ಬಡವ್ರಿಗೆ ಭಾಳ ಈಗೇನು ಸ್ಲಮ್ನ ಬರೀ 1 ಲಕ್ಷ ರೂಪಾಯಿ ತುಂಬಿದ್ರೆ ಅವ್ರಿಗೆ ಒಂದು ಮನೆ ಸಿಗ್ತದೆ ಮತ್ತು ಹಕ್ಕುಪತ್ರ ಸಿಗ್ತೈತೆ. ಮತ್ತು ಅವ್ರ ಮಾಲೀಕ ಈಗಿದ್ದಂಥ ಸ್ಲಮ್ದಾಗಿರಲಿ ಸರ್ಕಾರಿ ಜಾಗದಾಗ ಏನು ಅದಾರ ಅವೆಲ್ಲ ಅನಧಿಕೃತ. ನಾವೇನು ಕೊಡ್ತೀವಲ್ಲ ಇದೆಲ್ಲ ಹಕ್ಕುಪತ್ರ ಕೊಡ್ತೀವಿ. 10 ವರ್ಷದ ನಂತರ ಆ ಮನೆ ಅವ್ರು ಮಾರಾಟ ಮಾಡ್ಬೋದು, ಅದ್ರ ಮ್ಯಾಗ ಸಾಲ ತೆಗಿಬೋದು, ಅಂದ್ರೆ ಸ್ವಂತ ಮಾಲಕರಾಗ್ತಾರೆ. ಈಗಿರುವಂಥದ್ದು ಎಲ್ಲ ಟೆಂಪ್ರರಿ ಇದೆ. ಅದು ಹಕ್ಕುಪತ್ರದ ಹಿಂದೆ ಬೊಮ್ಮಾಯಿ ಇದ್ದಾಗನೇ ಕೊಡ್ಲಾಕ್ ಸ್ಟಾರ್ಟ್ ಮಾಡೀವಿ. ಇಡೀ ವಿಜಯಪುರ ನಗರದಲ್ಲಿ ಎಲ್ಲ ಸ್ಲಮ್ಗಳಲ್ಲಿ ನಾವು ಹಕ್ಕುಪತ್ರ ಕೊಡ್ತಾ ಇದ್ದೀವಿ. ಈಗಾಗಲೇ ಕೊಟ್ಟಿದ್ದೀವಿ. ಇನ್ನೂ ಎಷ್ಟು ಬಾಕಿ ಇದೆ ಅದನ್ನು ಎಲ್ಲ ಕೊಡ್ತೀವಿ. 2 ವರ್ಷದಲ್ಲಿ ವಿಜಯಪುರ ಸ್ಲಮ್ ಮುಕ್ತ ಮತ್ತು ಗುಡಿಸಲ ಮುಕ್ತ ಆಗುತ್ತೆ. ಗುಡಿಸಲ ಮುಕ್ತ ವಿಜಯಪುರ ನಗರ ಆಗ್ತದೆ.